ಧ್ವನಿ ಮಾಂತ್ರಿಕ ಮಹೇಶ್ ಸರ್ ಅವ್ರ ಬಗ್ಗೆ ಒಂದು ಚಿಕ್ಕ ಪೋಡ್ಕಾಸ್ಟನ್ನು ಮಾಡಿದ್ದೀವಿ. ಇವರು ಚಿಕ್ಕಂದಿನಿಂದಲೇ ಬಹುಮುಖ ಪ್ರತಿಭೆಯನ್ನು ಹೊಂದಿರ್ತಾರೆ. ಒಳ್ಳೆ ವಿದ್ಯಾರ್ಥಿ ಅಂತ ಹೆಸರು ತಗೊಂಡಿರ್ತಾರೆ. ನೃತ್ಯನೂ ಸಹ ಇವರು ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಅದಲ್ಲದೆ ಒಳ್ಳೆ ಹಾಸ್ಯ ಮಾಡೋದು, ಮಿಮಿಕ್ರಿ ಮಾಡೋದ್ರ ಮುಖಾಂತರ ಇರ್ಬೋದು. ಹೀಗೆ ಶಾಲೆಯಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಅಂದು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡಿರ್ತಾರೆ. ಮತ್ತು ಗುರುಗಳ ಮಧ್ಯೆನೂ ಒಳ್ಳೆಯ ವಿದ್ಯಾರ್ಥಿ ಅಂತ ಹೆಸರು ಮಾಡಿರ್ತಾರೆ. ಅದು ಮಾತ್ರವಲ್ಲದೆ ಮಿಮಿಕ್ರಿಯಲ್ಲಿ ಮೊಟ್ಟ ಮೊದಲನೇದಾಗಿ ಜಗ್ಗೇಶ್ ಸರ್ ಅವ್ರ ಥರ, ನಂತರ ನಮ್ಮ ವಿಷ್ಣುವರ್ಧನ್ ಥರ, ರಾಜ್‌ಕುಮಾರ್ ಅವ್ರ ಥರ, ಹೀಗೆ ಹಲವಾರು ದೊಡ್ಡ ದೊಡ್ಡ ನಟರ ಒಂದು ಮಿಮಿಕ್ರಿ ಮಾಡ್ತಿರ್ತಾರೆ. ಅದು ಮಾತ್ರವಲ್ಲದೆ ಅನೇಕ ರಾಜಕಾರಣಿಗಳದ್ದು, ನರೇಂದ್ರ ಮೋದಿ ಅವ್ರದ್ದು, ಹೀಗೆ ತುಂಬ ಒಂದು ಮಿಮಿಕ್ರಿಯಲ್ಲಿ ಅವ್ರ ಹೆಸರು ಮಾಡಿ ಅನೇಕ ಮಿಮಿಕ್ರಿ ಆರ್ಟಿಸ್ಟ್‌ಗಳ ಒಳ್ಳೆ ಸ್ನೇಹಿತನಾಗಿ ಒಳ್ಳೆ ಒಡನಾಟವಿರುತ್ತೆ. ಇವರ ಪ್ರತಿಭೆಯನ್ನು ಗುರುತಿಸಿ ಇವರನ್ನು ಹುಡುಕಿ ಅನೇಕ ಅವಕಾಶಗಳು ಬರುತ್ತೆ. ಅನೇಕ ಪ್ರಶಸ್ತಿ, ಬಹುಮಾನಗಳು ಇವರಿಗೆ ಸಿಕ್ಕಿರುತ್ತೆ. ಇಲ್ಲಿಗೆ ಇವರು ನಿಲ್ಲಿಸದೆ ಅನೇಕ ಹೊಸ ಪ್ರತಿಭೆಗಳನ್ನು ಸಹ ಗುರುತಿಸಿ ಅವರುಗಳಿಗೆ ಆನ್ಲೈನ್ ಮುಖಾಂತರ ಟ್ರೈನಿಂಗ್ ಕೊಡುವುದರ ಮುಖಾಂತರ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲ ಒಂದು ವಯಸ್ಕರಿಗೂ ಅವರಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಎನ್ಕರೇಜ್ ಮಾಡಿ ಒಳ್ಳೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಏನೆಲ್ಲ ಮಾಡಬೇಕು, ಹೇಗೆ ಅವ್ರ ಜೀವನ ರೂಪಿಸ್ಕೋಬೋದು ಈ ಧ್ವನಿ ಒಂದು ಕ್ಷೇತ್ರದಿಂದ ಅಂಥೇಳಿ ಅವ್ರಿಗೆ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟು, ಅವ್ರಿಗೆ ಸಪೋರ್ಟ್ ಕೊಟ್ಟು, ಅತ್ಯುತ್ತಮ ಒಬ್ಬ ಗುರು ಅಂತೇಳಿ ಹೆಸರು ಮಾಡಿ, ಧ್ವನಿ ಮಾಂತ್ರಿಕ ಅಂತ ಹೆಸರು ಮಾಡಿ, ಇವರ ಒಂದು ವಾಯ್ಸ್ ಸ್ಟುಡಿಯೋ ಸಹ ಆರಂಭಿಸಿ ತುಂಬ ಹೆಸರುಗಳನ್ನು ಮಾಡಿರೋರ ಬಗ್ಗೆ ಈ ಒಂದು ಸಣ್ಣ ಪಾಡ್ಕಾಸ್ಟ್ ಮಾಡೋದು ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಆಸಕ್ತಿ ಇರೋರು ದಯವಿಟ್ಟು ಜಾಯಿನ್ ಆಗಿ ಕಲಿತು ಬೇರೆಯವ್ರಿಗೂ ಸಹ ರೆಫರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹ್ಯಾಟ್ಸ್ ಆಫ್ ಟು ಯು ಮಹೇಶ್ ಸರ್. ಜೈ ಹಿಂದ್, ವಂದೇ ಮಾತರಂ.